ಒಂದು ಕೆನ್ನೆ ಕೊಟ್ರೆ ಇನ್ನೊಂದು ಕೆನ್ನೆ ಕೊಡಿ ಅಂತ ಹೇಳುದು ಮುತ್ತು ಕೊಡಕ್ ಮಾತ್ರ, ಏನು ಪೆಟ್ಟು ಕೊಟ್ಟಾಗಲ್ಲ. ನಾವು ಒಂದು ಕೆನ್ನೆ ಕೊಟ್ರೆ ಅವ್ನ್ ಮುಸುಡಿ ಹೊಡೆದು ಹಾಕ್ತಿವಿ ಅಂತ ಹೇಳೋರು ನಾವು. ಸಾರ್ವಜನಿಕರು ನಾನು ಹೇಳೋದು, ಸಮಾಜದಲ್ಲಿ ಹಿಂದೂ ಜಾಗೃತ ಯುವಕರು ಜಾಗೃತಗೊಳ್ಳಬೇಕು. ಇಂಥವ್ರು ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ. ಕಾನೂನಿನ ಹೋರಾಟಗಳಾಗ್ಲಿ. ಅದು ನಾನು ಹಿಂಸೆಗೆ ಪ್ರೇರೇಪಣೆ ಕೊಡ್ತಾ ಇದ್ದೀನಿ ಅಂತ ಆದ್ರೂ, ಆ ಪ್ರಕರಣ ಆದ್ರೂ ಅದನ್ನ ಎದುರಿಸೋಕೆ ನಾನು ಸಜ್ಜಾಗಿದ್ದೀನಿ. ಏನಂದ್ಕೊಂಡಿದ್ದಾರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರನ ಇವ್ರು ಹಿಂಗೆ ಯಾವ್ದಾದ್ರು ಮಸೀದಿಗೆ ಯಾವ್ದೇ ಚರ್ಚಿಗೆ ಹೇಳ್ತಾರ? ಹೇಳಕ್ ಸಾಧ್ಯ ಇದೆಯಾ? ಹಾಗಾದ್ರೆ ಇವ್ರು ನಾವು ಆ ಮಸೀದಿ ಒಳಗಡೆ ಬಾಡಿ ಉಗಿದಿಟ್ಟಿದ್ದಾರೆ, JCB ನುಗ್ಸಿ ಅಂತ ಹೇಳಿ ನೋಡ್ಲಿ. ಇವ್ರ ಹೆಣ ಸಹ ಸಿಗೋದಿಲ್ಲ ಇವ್ರದ್ದು. ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಆ ಧರ್ಮೀಯರನ್ನ. ಯಾಕಂದ್ರೆ ಅವ್ರಿಗೆ ಧಾರ್ಮಿಕ ಶ್ರದ್ಧೆ ಇದೆ, ಧಾರ್ಮಿಕವಾದ ಕಾಳಜಿ ಇದೆ. ನಮ್ಮ ಹಿಂದೂಗಳೇ ಪುಕ್ಕಲರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ಧರ್ಮಸ್ಥಳದಿಂದ ಏನ್ ಅನುದಾನ ಬೇಕು, ಸಹಕಾರ ಬೇಕು, ಅವ್ರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಹೋಗಿ ನಡು ಬಗ್ಗಿಸಿ ನಿಲ್ಲುವ ಇವರು ಧರ್ಮಸ್ಥಳದ ವಿರುದ್ಧ ನಿರಾಧಾರವಾದಂತ ಆರೋಪ ಆದಾಗ ಇವರ ಖಂಡನೆಗಳೇನು? ನಮ್ಮ ಧಾರ್ಮಿಕ ಮಠಮಾನ್ಯದ ಸ್ವಾಮೀಜಿಗಳು ಖಂಡನ ಹೇಳಿಕೆ ಕೊಟ್ರ? ಈಗಲಾದ್ರೂ ಬನ್ರಪ್ಪ, ಹೊರಗಡೆ ಬನ್ನಿ, ಸಮಾಜದಲ್ಲಿ ಸತ್ಯವನ್ನ ತಿಳಿಸಿ. ಈ ತರ ಒಂದು ಶ್ರದ್ಧಾ ಕೇಂದ್ರ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಕೆಲಸ ಮಾಡ್ತಾ ಇದೆ. ಇಶಾ ಫೌಂಡೇಶನ್, ಶಬರಿಮಲೈ, ತಿರುಪತಿ, ಧರ್ಮಸ್ಥಳ, ಉಡುಪಿ ಕೃಷ್ಣ ಮಠ, ಇದೆಲ್ಲ ಟಾರ್ಗೆಟ್ ಹಿಂದೂಯಿಸಂ, ಟಾರ್ಗೆಟ್ ಟೆಂಪಲ್ ಟೆರರಿಸಂ. ಇದು ಧರ್ಮಸ್ಥಳ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವ ಸಂಚಲನ ಮಾಡಿದ್ರು ಗೊತ್ತಾ ನಿಮ್ಗೆ? ಹೌದು. ಯಾವನಾದ್ರೂ ಅವನು ಗಿರೀಶ್ ಮಟ್ಟಣ್ಣನಾರು ಎನ್ನುವಂತ ಮನೆ ಹಾಳ, ಒಬ್ಬ ಮಾನಸಿಕ ಅಸ್ವಾಸ್ಥ್ಯ ಏನೇನೋ ಹೇಳ್ತಾನೆ ಅಂತ ಹೇಳ್ಕೊಂಡು ನಿಮ್ ಚಾನೆಲ್ ಅವರೆಲ್ಲ ಪ್ರಸಾರ ಮಾಡಿದ್ರಿ. ಎಷ್ಟು ಜನ ಇವತ್ತು ಸತ್ಯವನ್ನ ಪ್ರಸಾರ ಮಾಡ್ತಾ ಇದ್ದಾರೆ? ಆಲ್ ಜಜೀರಾದ ನಾಯಿಗಳು ಇವತ್ತು ಸತ್ಯವನ್ನ ಪ್ರಸಾರ ಮಾಡಿದಾರ?